ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದಾರೆ ಫ್ರೆಂಡ್ಸ್ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಪ್ರಾಪರ್ಟಿಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ನಿಮಗೋಸ್ಕರ. ಸೊ ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನು ನೀವು ಸರ್ಚ್ ಮಾಡ್ತಾ ಇದ್ರೆ ಬೆಂಗಳೂರಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ಓವರ್ ಬೆಂಗಳೂರು ನಮ್ಮ ಸರ್ವಿಸ್ ಇದೆ. ಯಾವುದೇ ಏರಿಯಾದಲ್ಲಿ ಬೇಕಾದ್ರೆ ನಿಮಗೆ ಸೈಟ್ಸ್, ಪ್ಲಾಟ್ಸ್ ಹಾಗೂ ಇಂಡಿಪೆಂಡೆಂಟ್ ಹೌಸ್, ಕಮರ್ಷಿಯಲ್ ಸ್ಪೇಸಸ್ಸು ನಮ್ಮ ಹತ್ರ ಅವೈಲಬಲ್ ಇರುತ್ತೆ. ಸೊ ದಯವಿಟ್ಟು ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹಾಗೇನೆ ಸ್ಕಿಪ್ ಮಾಡಿ ನೋಡಬಾರ್ದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತು ದಾಸನಪುರ ಹೋಬಳಿಯಲ್ಲಿ ನಿಮಗೆ ಒಂದು BMRDA ಎ ಖಾತಾ ಪ್ರಾಪರ್ಟಿ ಹಾಗೂ ಕಾರ್ನರ್ ಪ್ರಾಪರ್ಟಿ 30-40 ಶಾಪಿಂಗ್ ಕಾಂಪ್ಲೆಕ್ಸ್ ಪ್ಲಸ್ ಇಂಡಿಪೆಂಡೆಂಟ್ ಹೌಸ್ ಇರುವಂಥ ಒಂದು ನಿಮಗೆ ಬಿಲ್ಡಿಂಗನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಮೇನ್ ರೋಡಿಂದ ರೋಡ್ಗಳು ಡಬಲ್ ರೋಡ್ ಇದೆ, ಈ ಟೈಪ್ ಬರ್ತಾ ಇದೆ. ರೋಡ್ ವಿಡ್ತ್ ಬಂದ್ಬಿಟ್ಟು ಒಂದು ಸೈಡು 25 ಫೀಟ್, ಇನ್ನೊಂದು ಸೈಡು 25 ಫೀಟ್, ಟೋಟಲ್ 50 ಫೀಟ್ ನಿಮಗೆ ರೋಡ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 50 ಫೀಟ್ ರೋಡ್ ಇದೆ. ಎರಡೂ ಸೈಡಿಂದ ನೋಡ್ಬೋದು. ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿದೆ, ರೋಡನ್ನು ಸ್ವಲ್ಪ ಅಕ್ವೈರ್ ಮಾಡಿದೆ ಆ ಕಡೆ ಈ ಕಡೆ. ಸೊ ರೋಡ್ ಬಂದ್ಬಿಟ್ಟು 25 ಫೀಟ್ 50 ಫೀಟ್ ರೋಡು. ಸೊ ಈ ಸೈಡ್ ಬಂದ್ಬಿಟ್ಟು ನಿಮಗೆ 30 ಫೀಟ್ ರೋಡ್, ವೈಡ್ ರೋಡು. ಕಾರ್ನರ್ ಪ್ರಾಪರ್ಟಿ ವೆಸ್ಟ್ ಫೇಸ್ಗೆ ಇದು 30 ಫೀಟ್ ರೋಡು, ನಾರ್ತ್ ಫೇಸ್ಗೆ 50 ಫೀಟ್ ರೋಡು. ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಒಂದು 3 ಶಾಪನ್ನು ಮಾಡಿದ್ದಾರೆ ಹಾಗೂ ಪಾರ್ಕಿಂಗ್ ಇದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 BHK ಹೌಸ್ ಇದೆ. BMRDA ಎ ಖಾತಾ ಪ್ರಾಪರ್ಟಿ, ನ್ಯಾಷನಲೈಸ್ ಬ್ಯಾಂಕಲ್ಲಿ ನಿಮಗೆ ಲೋನ್ ಆಗುವಂಥ ಪ್ರಾಪರ್ಟಿ. 100% ಜೆನ್ಯೂನ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಇದೆ. ನೋಡಿ, ಬಿಲ್ಡಿಂಗಿನ ಕಾನ್ಸೆಪ್ಟ್ ಇದು ಇದೆ ನೋಡಿ. 30-40 ನಾರ್ತ್ ಆ್ಯಂಡ್ ವೆಸ್ಟ್, 30-40 ನಾರ್ತ್ ಆ್ಯಂಡ್ ವೆಸ್ಟು. ಈ ಒಂದು ಲೊಕೇಶನ್ನಲ್ಲಿ ನೀವೇನಾದರೂ ನೋಡ್ತಾ ಇದ್ದರೆ BMRDA ಟುವರ್ಡ್ಸ್ ತುಮಕೂರು ರೋಡು, ಬಿಫೋರ್ ಅರಿಶಿನಕುಂಟೆ, ಬಿಫೋರ್ ದಾಸನಪುರ, ಬಿಫೋರ್ ಅಡಕಮಾನಹಳ್ಳಿ ಈ ಒಂದು ಬಿಲ್ಡಿಂಗ್ ಬರ್ತಾ ಇದೆ. ಬಿಲ್ಡಿಂಗಿನ ಲೊಕೇಶನ್ ಬಂದ್ಬಿಟ್ಟು ದಾಸನಪುರ, ನಿಯರ್ ಬೈ ಅಗರ್ವಾಲ್ ಭವನ್ ಹೋಟೆಲ್. ಮೈನ್ ಹೈವೇಯಿಂದ ನಿಮಗೆ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಬಿಲ್ಡಿಂಗ್ ಬರ್ತಾ ಇದೆ. 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಸೊ 4 ಇಯರ್ಸ್ ಓಲ್ಡ್, 4 ವರ್ಷ ಹಿಂಭಾಗ ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಿದೆ. BMRDA ಎ ಖಾತಾ ಅಪ್ರೂವಲ್. BMRDA ಸ್ಟ್ಯಾಂಡರ್ಡ್ಸ್ ಏನಿದೆ ಎಲ್ಲ ಸ್ಟ್ಯಾಂಡರ್ಡ್ಸು ಇದರಲ್ಲಿದೆ. ಪಾರ್ಕ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ವಾಟರ್ ಫೆಸಿಲಿಟಿ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಫೆಸಿಲಿಟಿ, ಪಬ್ಲಿಕ್ ಏನಿದೆ ಎಲ್ಲ ಅಮ್ಯುನಿಟೀಸ್ ಈ ಒಂದು ಲೇಔಟಲ್ಲಿ ಇದೆ. 2-3 ಪಾರ್ಕ್ ಇದೆ. ತುಂಬ ದೊಡ್ಡ ಪಾರ್ಕ್ಗಳಿದ್ದಾವೆ, ದೊಡ್ಡ ರೋಡ್ಗಳಿದ್ದಾವೆ ಹಾಗೂ ಎಲ್ಲ ಸ್ಟ್ಯಾಂಡರ್ಡ್ ಇರುವಂಥ ಸೈಜ್ ಇರುವಂಥ ಸೈಟ್ಗಳಿದ್ದಾವೆ. ಎಲ್ಲ 30-40, 40-60 ಈ ಡೈಮೆನ್ಷನಲ್ಲಿ ಸೈಟ್ಗಳಿದ್ದಾವೆ. ಸೊ ಯಾರಿಗಾದ್ರೂ ನಿಮಗೆ ಈ ಒಂದು ಲೇಔಟಲ್ಲಿ 30-40 ಸೈಟ್ ಏನಾದರೂ ಬೇಕಾದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಆ್ಯಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. 30-40, 40-60, 40-40 ಕಾರ್ನರ್ ಪ್ರಾಪರ್ಟಿಗಳು, ವೈಡ್ ಪ್ರಾಪರ್ಟಿಗಳು ಈ ಒಂದು BMRDA ಲೇಔಟಲ್ಲಿ ನಿಮಗೆ ಸೈಟ್ಸ್ ಎಲ್ಲ ಅವೈಲೇಬಲ್ ಇದೆ. ಸೈಟ್ ಪ್ರೈಸ್ ಬಂದ್ಬಿಟ್ಟು ಸ್ಟಾರ್ಟ್ ಪ್ರೈಸ್ ಇದೆ 3,500 rupees ಅಬೌವ್, 3,500 rupees ಅಬೌವ್. ಕಾರ್ನರ್ ಪ್ರಾಪರ್ಟಿ ಬಂದ್ಬಿಟ್ಟು 4,500 rupees ನೆಗೋಷಿಯಬಲ್ ಇರುತ್ತೆ. ಯಾರಿಗಾದರೂ ಈ ಲೇಔಟಲ್ಲಿ ನಿಮಗೆ ಸೈಟ್ಸ್ಗಳನ್ನು ಬೇಕಾದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಇಂಡಿಪೆಂಡೆಂಟ್ ಮನೆಗಳು ಸಹ ಈ ಒಂದು ಲೇಔಟಲ್ಲಿ ಇದ್ದಾವೆ. ಸದ್ಯ ಈ ಒಂದು ಪ್ರಾಪರ್ಟಿನ ನಮಗೆ ಬಂದಿದೆ. ಈ ಒಂದು ಪ್ರಾಪರ್ಟಿ ನಿಮಗೆ ತೋರಿಸ್ತಾ ಇದ್ವಿ. ಈ ಒಂದು ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ನೀವು ನೋಡ್ಬೋದು. 2 ಕಾರ್ ಪಾರ್ಕ್ ಮಾಡ್ಬೋದು, ಪ್ಲಸ್ 3-4 ಬೈಕನ್ನು ನೀವು ನಿಲ್ಲಿಸ್ಬೋದು. ತುಂಬ 40 ಫೀಟ್ ಲೆಂತು, 15-17 ಅಡಿ ಅಗಲ ಪಾರ್ಕಿಂಗ್ ಇದೆ. ನೋಡಿ, ಪಾರ್ಕಿಂಗ್ ಏರಿಯಾ ಬಂದ್ಬಿಟ್ಟು ಈ ಟೈಪ್ ಇದೆ. ನೋಡಿ, 2 ಬೈಕನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಅಡ್ಡದಾಗಿ ಕಾರ್ ಹಿಂಭಾಗ 2 ಬೈಕ್ಗಳನ್ನು ನಿಲ್ಲಿಸಿದ್ದಾರೆ. ಸೊ ಲೆಂತ್ ವೈಸಲ್ಲಿ ನೀವು ನೋಡೋದಾದರೆ 2 ಕಾರುಗಳನ್ನು ನಿಲ್ಲಿಸ್ಬೋದು ಹಾಗೂ 4 ಬೈಕ್ಗಳನ್ನು ನಿಲ್ಲಿಸ್ಬೋದು ಪಾರ್ಕಿಂಗ್ ಏರಿಯಾದಲ್ಲಿ. ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಸಫಿಷಿಯೆಂಟ್ ವಾಟರ್ ಫೆಸಿಲಿಟಿ ಇದೆ. ಈ ಲೇಔಟಲ್ಲೇ ಸುಮಾರು 4-5 ಬೋರ್ಗಳಿದ್ದಾವೆ. ನೀರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಲೊಕೇಶನಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಫುಲ್ಲಿ ಫಿಲ್ಲರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಓನ್ ಕನ್ಸ್ಟ್ರಕ್ಷನ್ನು. ನೋಡಿ, ಈ ಒಂದು ಕಾನ್ಸೆಪ್ಟಲ್ಲಿರುವಂಥ ಬಿಲ್ಡಿಂಗು ಸೇಲ್ಗಿದೆ. ಯಾರಾದರೂ ಈ ಒಂದು ಲೊಕೇಶನಲ್ಲಿ ಟುವರ್ಡ್ಸ್ ತುಮಕೂರು ರೋಡಲ್ಲಿ ನೀವೇನಾದರೂ ನಿಯರ್ ಬೈ ದಾಸನಪುರದ ಹತ್ರ BMRDA ಸೈಟ್ಗಳನ್ನು ಅಥವಾ ಮನೆಯನ್ನು ನೋಡ್ತಾ ಇದ್ದರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್.
ಓನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋ ಬಿಲ್ಡಿಂಗು. ಸುಮಾರು 12ರಿಂದ 13 ಪಿಲ್ಲರ್ಗಳನ್ನು ಹಾಕಿದ್ದಾರೆ ಈ ಒಂದು ಬಿಲ್ಡಿಂಗಲ್ಲಿ. ನೀವು ನೋಡ್ಬೋದು ಅಡ್ಡದಾಗಿ ನಿಮಗೆ ಬೀಮ್ಗಳನ್ನು ಹಾಕಿದ್ದಾರೆ. ಒಳ್ಳೆ ಸೂಪರ್ ಕನ್ಸ್ಟ್ರಕ್ಷನ್ ಇದೆ. ಮಣ್ಣಿನಿಟ್ಟಿಗೆ ಹಾಗೂ ಮರಳಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಮನೆ ಇದು. ವಿತ್ ಇಂಟೀರಿಯರ್ ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ಒಳ್ಳೆ ಗುಡ್ ಫ್ಲೋರಿಂಗ್ ವೆಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ. ಸೊ ಓನ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಓನ್ ಆಗಿರೋಕ್ಕೆ ಯಾರಾದರೂ ನೋಡ್ತಾ ಇದ್ದರೆ ಇಂಡಿಪೆಂಡೆಂಟ್ ಆಗಿ ಒಂದೇ ಒಂದು ಮನೆ ಪ್ಲಸ್ ಕೆಳಗಡೆ ನೀವೇನಾದರೂ ಕಮರ್ಷಿಯಲ್ ಪರ್ಪಸ್ ಏನಾದರೂ ನೋಡ್ತಾ ಇದ್ದರೆ ಈ ಒಂದು ಬಿಲ್ಡಿಂಗನ್ನು ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ. ಸ್ಟೇರ್ ಕೇಸ್ ಎಲ್ಲ ನಿಮಗೆ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ಎಲ್ಲ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ ಫುಲ್ ಗ್ರಾನೈಟನ್ನು ಮಾಡಿದ್ದಾರೆ. ಹಾಗೂ ಸುತ್ತ ಬಿಲ್ಡಿಂಗಿನ ಸುತ್ತಲೂ ನಿಮಗೆ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಫುಲ್ ಹೈ ಸೇಫ್ಟಿ ಇದೆ ನೋಡಿ. ವಾಲ್ಗೆಲ್ಲ ಫುಲ್ಲು ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಫ್ರಂಟ್ ವಾಲ್ಗೆ ತುಂಬ ಹೈಟ್ ವಿಡ್ತು ಇರುವಂಥ ವಿಂಡೋಗಳನ್ನು ಇಟ್ಟಿದ್ದಾರೆ. ಫ್ರಂಟಲ್ಲಿ 5 ಫೀಟ್ಗೂ ಪ್ಲಸ್ ಇದೆ ಈ ವಿಂಡೋ. ತುಂಬ ದೊಡ್ಡದಾಗಿದೆ ವಿಂಡೋ, ಫ್ರಂಟ್ ವಿಂಡೋ. ರೋಡ್ ಸೈಡ್ಗೂ ವಿಂಡೋ ಬರುತ್ತೆ. ರೋಡ್ ಸೈಡ್ಗೂ ವಿಂಡೋಗಳೆಲ್ಲ ಇಟ್ಟಿದ್ದಾರೆ. ಹಾಲೆಲ್ಲ ಫುಲ್ಲು ರೋಡ್ ಸೈಡ್ಗೆ ಬರುತ್ತೆ. ಕಿಚನ್ ಮಾತ್ರ ರೈಟ್ ಸೈಡಲ್ಲಿ ಬರುತ್ತೆ. ಸೊ 2 ಅಡಿ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಬಿಲ್ಡಿಂಗಿನ ಸುತ್ತಲೂ 2 ಅಡಿ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಒಳ್ಳೆ ಗಾಳಿ ಬೆಳಕು ವೆಂಟಿಲೇಷನ್ಸ್ ಹಾಗೂ ಒಳ್ಳೆ ನೇಚರ್ ಇರುವಂಥ ಒಂದು ಲೇಔಟ್ ಇದಾಗಿದೆ. ಇದು ನಿಯರ್ ಬೈ ದಾಸನ್ಪುರದ ಹತ್ರ ಬರ್ತಕ್ಕಂಥ ಲೇಔಟು. ಓಕೆ ಫ್ರೆಂಡ್ಸ್, ಈಗ ನೋಡಿ ನೀವು ಒಳಗಡೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಬಿಲ್ಡಿಂಗಿನ ಒಳಗಡೆ. ನೋಡಿ ಪ್ಯೂರ್ ಟೀಕ್ ಡೋರು, ಟೀಕ್ ವಾಸ್ಕಲ್ಲು, ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ಒಳ್ಳೆ ವಿಟ್ರಿಫೈಡು ಪ್ಲಸ್ ಬ್ಲಾಕ್ ಬಾರ್ಡ್ರನ್ನ ಯೂಸ್ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಒಂದು ಹಾಲ್ ಇದೆ. 2 BHK ಹೌಸ್ ವಿತ್ POP ವಿತ್ ಇಂಟೀರಿಯರ್. ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಒಂದು ರೂಮಲ್ಲಿ. ಇನ್ನೂ ಒಂದು ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇರೋದಿಲ್ಲ, ಕಾಮನ್ ಟಾಯ್ಲೆಟ್ ಇರುತ್ತೆ. ಕಾಮನ್ ಟಾಯ್ಲೆಟನ್ನು ಉಪಯೋಗಿಸ್ಬೋದು. ನೋಡಿ 4 ಸೋಫಾ ಹಾಕಿದ್ದಾರೆ. ಅಷ್ಟು ತುಂಬ ದೊಡ್ಡದಾಗಿದೆ ಹಾಲು. ಆಪೋಸಿಟಲ್ಲಿ ನೋಡ್ಬೋದು ಪೂಜಾ ರೂಮು ಇದೆ ಹಾಲಲ್ಲೇ. ನೋಡಿ ಇಲ್ಲಿ ಡೈನಿಂಗ್ ಟೇಬಲ್ ವಿತ್ ಕಿಚನ್ 2 ಅಟ್ಯಾಚ್ ಇದೆ. ಡೈನಿಂಗ್ ಟೇಬಲ್ಗೆ ಇಲ್ಲೇ ಹಾಕಿದ್ದಾರೆ. ಕಿಚನ್ ರೂಮಲ್ಲೇ. ಕಿಚನ್ನು ತುಂಬ ದೊಡ್ಡದಾಗೇ ಇದೆ ನೋಡಿ. ಕಿಚನ್ನಲ್ಲೆಲ್ಲ ಫುಲ್ ಇಂಟೀರಿಯರ್ ವರ್ಕ್ ಆಗಿದೆ. ಫುಲ್ಲು ಇಂಟೀರಿಯರ್ ವರ್ಕ್ ಆಗಿದೆ. ತುಂಬ ಚೆನ್ನಾಗಿದೆ ಇಂಟೀರಿಯರ್ ವರ್ಕು. ಒಳ್ಳೆ ಕಾಂಬಿನೇಷನ್ ಇರುವಂಥ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ಗಳನ್ನು ಹಾಕಿದ್ದಾರೆ ಕಿಚನ್ನಲ್ಲಿ. ಹಾಗೂ ನೀವು ನೋಡ್ಬೋದು ಚಿಮಿನಿ ಸರ್ವಿಸ್ ಎಲ್ಲ ಇದೆ. ವಾಟರ್ ಫಿಲ್ಟರ್ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಚಿಮಿನಿ ಪಾಯಿಂಟನ್ನು ಮಾಡಿದ್ದಾರೆ ನೋಡಿ. ಅಪ್ ಟು ಟಾಪ್ವರೆಗೂ ಟೈಲ್ಸ್ಗಳನ್ನೆಲ್ಲ ಹಾಕಿದ್ದಾರೆ. ಕೆಳಗಡೆಯಿಂದ ಅಪ್ ಟು ಟಾಪ್ವರೆಗೂ ನಿಮಗೆ ಟೈಲ್ಸ್ಗಳು ಹಾಕಿದ್ದಾರೆ. ಒಳ್ಳೆ ಗುಡ್ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಸೊ ಓನ್ ಕನ್ಸ್ಟ್ರಕ್ಷನ್ ಆಗಿದೆ. ಯಾರಾದರೂ ಓನ್ಗೆ ಒಂದು ಸ್ಪೇಷಿಯಸ್ ಆಗಿ ಇರಬೇಕಂತ ಅಂದಿದ್ರೆ ಈ ಬಿಲ್ಡಿಂಗನ್ನು ಒಂದ್ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬೇಸಿನ್ ಇಟ್ಟಿದ್ದಾರೆ ಕಿಚನ್ನಲ್ಲೇ. ಹಾಗೂ ಪಕ್ಕದಲ್ಲೇ ಡೈನಿಂಗ್ ಟೇಬಲನ್ನು ಇದೆ. ತುಂಬ ಫ್ರೀಯಾಗಿದೆ ಹಾಲು. ತುಂಬ ದೊಡ್ಡದಾಗಿದೆ ನೋಡಿ. 3 ಕಿಟಕಿಗಳನ್ನು ಇಟ್ಟಿದ್ದಾರೆ ಹಾಲಲ್ಲಿ. ರೋಡ್ ಸೈಡ್ಗೆ 2 ಕಿಟಕಿ ಇದೆ. ರೈಟ್ ಸೈಡ್ಗೆ 1 ಕಿಟಕಿ ಇದೆ. ಟೋಟಲ್ 3 ಕಿಟಕಿಗಳಿದ್ದಾವೆ ನೋಡಿ. 3 ಸೋಫಾ ಹಾಕಿದ್ದಾರೆ. 3 ಸೋಫಾ ಹಾಕಿನೂ ಇನ್ನೂ ಇಷ್ಟು ಸ್ಪೇಸ್ ನಿಮ್ಮಲ್ಲಿ ಕಾಣ್ತಾ ಇದೆ ನೋಡಿ. ಫ್ಲೋರಿಂಗ್ ಎಲ್ಲ ವಿಟ್ರಿಫೈಡ್ ಟೈಲ್ಸ್, ಒಳ್ಳೆ ಗುಡ್ ಕ್ವಾಲಿಟಿ ವಿಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ಲೋರಿಂಗು. ಬಾರ್ಡರ್ಸನ್ನು ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಬಾರ್ಡರ್ಸನ್ನು. ಹಾಗೂ ಪೂಜಾ ರೂಮ್ ಡೋರ್ ನೋಡ್ಬೋದು. ಕಾರ್ವಿಂಗ್ ವರ್ಕ್ ಎಲ್ಲ ಮಾಡಿದ್ದಾರೆ. ಪೂಜಾ ರೂಮ್ ಡೋರ್ ಬಂದ್ಬಿಟ್ಟು ಪ್ಯೂರ್ ಟೀಕ್ ವಾಸ್ಕಲ್ ಡೋರ್, ಗ್ಲಾಸ್ ಪಾರ್ಟೇಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಒಳಗಡೆ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಹಾಗೂ ಇಲ್ಲಿ ಒಂದು ಕಾಮನ್ ಟಾಯ್ಲೆಟೂ ಇದೆ ಔಟ್ಸೈಡಲ್ಲಿ ನೋಡಿ. ಕಾಮನ್ ಟಾಯ್ಲೆಟ್ ಬಂದ್ಬಿಟ್ಟು ಇಲ್ಲಿ ಲೆಫ್ಟಲ್ಲಿದೆ. ಅಲ್ಲೊಂದು ಮಿರರ್ ಹಾಕಿದ್ದಾರೆ. ಆ ಮಿರರ್ ಕೆಳಗಡೆ ನಿಮಗೊಂದು ಹ್ಯಾಂಡ್ ವಾಶ್ ಬೇಸಿನನ್ನು ಹಾಕಿದ್ದಾರೆ ನೋಡಿ. ತುಂಬ ದೊಡ್ಡದಾಗಿದೆ ಹಾಲು. TV ಯೂನಿಟ್ ಇದೆ. TV ಯೂನಿಟ್ ಎಲ್ಲ ಮಾಡಿದ್ದಾರೆ. ರೂಮಲ್ಲಿ ಫುಲ್ಲು ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ ನೋಡಿ. ಡಬಲ್ ಕಾಟ್ ಹಾಕ್ಬೋಗಿ ನಿಮಗೆ ಇನ್ನೂ ತುಂಬ ಸ್ಪೇಸ್ ಇದೆ ಲೆಫ್ಟ್ ಆ್ಯಂಡ್ ರೈಟು. ಒಳ್ಳೆ ಗಾಳಿ ಬೆಳಕಿದೆ ಈ ಒಂದು ಮನೆಯಲ್ಲಿ. ತುಂಬ ಚೆನ್ನಾಗಿದೆ ಏರಿಯಾ. ತುಂಬ ಚೆನ್ನಾಗಿದೆ. ವೆರಿ ಸೈಲೆಂಟೆಡ್ ಏರಿಯಾ, ಪೀಸ್ಫುಲ್ ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾ, ಫುಲ್ ಅಫಿಷಿಯಲ್ ಏರಿಯಾ ಇದು ನೋಡಿ. ಇಂಟೀರಿಯರ್ ವರ್ಕ್ ಈ ಟೈಪ್ ಇದೆ.
ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಸು ಎಲ್ಲ ಇನ್ಕ್ಲೂಡ್ ಇದರಲ್ಲೇ ಮಾಡಿದ್ದಾರೆ. 2 ರೂಮಲ್ಲೂ ಸೇಮ್ ಇದೇ ಥರನೇ ಇದೆ. ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿದೆ. ಸೊ ಇದರ ಓನರ್ ಕೋಟಿಂಗ್ ಪ್ರೈಸ್ ಏನಪ್ಪ ಅಂತಂದರೆ, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1 ಕೋಟಿ ಹೇಳ್ತಾ ಇದ್ದಾರೆ. 1 ಕೋಟಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಸೊ ನೀವೇನಾದರೂ BM ಮಾಡಿಯೇ ಏಕಾತ ಪ್ರಾಪರ್ಟಿ ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ನೋಡ್ತಾ ಇದ್ರೆ ಟುವರ್ಡ್ಸ್ ತುಮಕೂರು ರೋಡಲ್ಲಿ ಏನಾದರೂ 1 ಕೋಟಿ ಬಜೆಟಲ್ಲಿ ಒಂದು ಮನೆಯನ್ನು ನೀವು ನೋಡ್ತಾ ಇದ್ರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ಒಂದು ಮನೆ ತುಂಬ ಚೆನ್ನಾಗಿದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮನೆಯನ್ನು ಲೈವ್ ಆಗೇ ಬಂದು ವಿಸಿಟ್ ಮಾಡಿ. ಹೆವಿ ನೆಗೋಷಿಯಬಲ್ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಕಾರ್ನರ್ ಸೈಟ್ ಆಗಿರೋದ್ರಿಂದ ಸೈಟ್ ವ್ಯಾಲ್ಯೂ ಬಂದ್ಬಿಟ್ಟು 4500 rupees ಸೈಟ್ ವ್ಯಾಲ್ಯೂ ಇದೆ. 2 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ. ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು 1 crore ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇರುತ್ತೆ ನೋಡಿ. ಸೋಲಾರ್ ಹಾಗೂ ಸಿಂಟೆಕ್ಸ್ ಎಲ್ಲ ಮೇಲ್ಗಡೆ ನಿಮಗೆ ಕಾಣ್ತಾ ಇದೆ. ಸುತ್ತಮುತ್ತ ಬಿಲ್ಡಿಂಗ್ಗಳೆಲ್ಲ ಆಗಿದ್ದಾವೆ. ಇನ್ನು ಯಾರಿಗಾದರೂ ಈ ಏರಿಯಾದಲ್ಲಿ ಸೈಟ್ಗಳೇನಾದರೂ ಬೇಕಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಸೈಟ್ಗಳನ್ನು ನಮ್ಮ ಕಡೆ ಇದ್ದಾವೆ, ತುಂಬ ಸೈಟ್ಗಳು ಈ ಒಂದು ಲೇಔಟಲ್ಲಿ ನೋಡಿ. ಲೇಔಟಿನ ಔಟ್ಸೈಡು ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಫುಲ್ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಈಗ ಡೆವಲಪ್ಮೆಂಟ್ ಆಗ್ತಿರೋದಂಥದ್ದು ಏರಿಯಾ ನೋಡಿ ಫ್ರೆಂಡ್ಸ್. ಯಾರಾದರೂ ಈ ಒಂದು ಲೊಕೇಶನಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ. ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನಿನ್ನು ಈ ವಿಡಿಯೋನ ಎಂಡ್ ಮಾಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಔಟ್ಲುಕ್ಕು ಈ ಟೈಪ್ ಇದೆ. ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ. ಈಗ ಡೆವಲಪ್ಮೆಂಟ್ ಆಗಿದೆ. 3 ಇಯರ್ಸಲ್ಲಿ ಆಲ್ಮೋಸ್ಟ್ ನಿಮಗೆ 70% ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗೋಗ್ಬಿಡ್ತವೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.